ನಮಸ್ಕಾರ ಸ್ನೇಹಿತರೆ. ನಾನು ಮೈಸೂರು ಜಿಲ್ಲಾ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಸಂಘದ ಸದಸ್ಯ ವಿಜಯ್ ಡಿ ಮಾತಾಡೋದು. ನಾನು ಸಿನಿಮಾಟೋಗ್ರಾಫರು. ನಿನ್ನೆ ಒಂದು ಘಟನೆ ನಡೆಯುತ್ತೆ ಮೈಸೂರು ಫೋಟೋ ಆಂಜನೇಯ ಸ್ವಾಮಿ ದೇವಸ್ಥಾನ ಸರ್ಕಲಲ್ಲಿ. ಇಲ್ಲಿ ನಾವು ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಹೊರಗಡೆ ಊರುಗಳಿಂದ ಬೆಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಉತ್ತರ ಕನ್ನಡದವರು, ಹುಬ್ಬಳ್ಳಿ, ಧಾರವಾಡ, ಗದಗ, ಬಳ್ಳಾರಿ ಕಡೆಯಿಂದ ಮೈಸೂರು ನಮ್ಮ ಹೆರಿಟೇಜ್ ಬಿಲ್ಡಿಂಗ್ನ ಸವಿಯಲು ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ ಆ ಕಡೆಯಿಂದ ಇಲ್ಲಿ ಬರ್ತಾರೆ. ನಾವು ಆ ಕಡೆಗೆಲ್ಲ ಹೋಗಿ ಅಲ್ಲಿ ಪಾರಂಪರಿಕ ಘಟನೆಗಳ ಮುಂದೆ ಎಲ್ಲ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀವಿ. ನಿನ್ನೆ ಒಂದು ಘಟನೆ ಆಗುತ್ತೆ. ಒಬ್ಬ ಸೋಪ್ ಕಾರ್ಡ್ ಕನ್ನಡ ಪರ ಹೋರಾಟಗಾರ ಅಂದ್ಕೊಂಡು ತನ್ನ 800 ಕಾರಲ್ಲಿ ನಾವೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿ ಪೊಲೀಸ್ ಇಲಾಖೆಯವರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 8 ಗಂಟೆ ಒಳಗೆಲ್ಲ ನೀವು ಮುಗಿಸ್ಕೋಬೇಕಪ್ಪ, ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ ಅಂತೇಳಿ ನಮಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ಅಂತ ಯಾವುದು ದುರ್ಘಟನೆಗಳು ನಡೆದಿಲ್ಲ, ಅದಕ್ಕೆ ಅವಕಾಶಗಳು ನಾವು ಮಾಡಿಕೊಟ್ಟಿಲ್ಲ. ಮೈಸೂರು ಜನತೆ, ಮೈಸೂರು ಫೋಟೋ ವಿಡಿಯೋಗ್ರಾಫರ್ಗಳು ಎಷ್ಟು ನಾವು ಸಂಸ್ಕಾರವಂತರು ಅಂದರೆ ನಾವು ಅದು ಹೇಳೋಕ್ಕಾಗಲ್ಲ. ನಾವು ಅಂತ ಹೊರಗಡೆ ಊರಿಂದ ಬರೋರು ಮೈಸೂರಲ್ಲಿ ಒಳ್ಳೆ ಹೆರಿಟೇಜ್ ಪಾರಂಪರಿಕ ಕಟ್ಟಡಗಳಿದೆ, ಒಳ್ಳೆ ಪ್ರಶಾಂತ ವಾತಾವರಣ ಇದೆ ಅನ್ನೋದ್ರಲ್ಲಿ ಎತ್ತ ತಂದೆ ತಾಯಿಗಳು ಇಲ್ಲಿ ಮಾಡಿಸ್ಬೇಕಪ್ಪ ಪ್ರೀ ವೆಡ್ಡಿಂಗ್ ಶೂಟು ಅನ್ನೋದು ಒಂದು ಇದರಲ್ಲಿ ಬರ್ತಾರೆ. ಆಯಿತಾ, ಆ ಕ್ರಿಯೇಟಿವಿಟಿಲಿ ನಾವು ಹೆರಿಟೇಜ್ ಬಿಲ್ಡಿಂಗ್ಗಳಿರ್ಬೋದು, ಹಳೆ ಪಾರಂಪರಿಕ ಕಟ್ಟಡಗಳು ಬಿದ್ದೋಗ ಸ್ಥಿತಿಯಲ್ಲಿ ಇರೋದನ್ನ ನಾವು ಇವತ್ತಿನ ರೆಟ್ರೋ ಸ್ಟೈಲಲ್ಲಿ ನಾವು ಒಂದು ಕ್ರಿಯೇಟಿವ್ ಒಬ್ಬೊಬ್ಬ ಅವರು ಒಂದೊಂದು ಛಾಯಾಗ್ರಾಹಕ ಒಂದು ಕೈ ಚಳಕದಲ್ಲಿ ಅದನ್ನು ತೋರಿಸಿ ಈ ಗ್ರಾಹಕರಿಗೆ ಖುಷಿ ಪಡಿಸ್ತಾ ಇದ್ದಾನೆ. ಅದರಿಂದ ಅವರು ಸಮಾಧಾನವಾಗಿದ್ದಾರೆ. ನಿನ್ನೆ ಒಂದು ಘಟನೆ ನಡೆಯುತ್ತೆ. ಅವನು ಒಂದು ಸೋಕಾಡ್ ಕನ್ನಡ ಹೋರಾಟಗಾರ ಅಂದ್ಕೊಂಡು ಏನು ದಿಢೀರಂತ ಬಂದು ಜರ್ರಂತ 3 ರೌಂಡ್ ಸಂಕರ್ನಾಗ ಸಾಂಗ್ಲಿಯನ್ನ ಪಿಕ್ಚರ್ ರೇಂಜಲ್ಲಿ ಅವನು ಜರ್ರಂತ 3 ರೌಂಡ್ ಹೊಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅದರಲ್ಲಿ ಲೈವ್ ಫೇಸ್ಬುಕ್ ಲೈವ್ ಅಲ್ಲಿ ಮುಂದೇನೂ ನೋಡ್ತಾ ಇಲ್ಲ. ಅವನು ಮುಂದೆ ಯಾರು ನಿಂತಾರೆ ನೋಡ ಸರ್ಕಲ್ನ ಸುತ್ಕೊಂಡು ಅವನು ಲೈವ್ ವಿಡಿಯೋ ಮಾಡ್ಕೊಂಡವನು ಅವನು ತೊಂದರೆ ಕೊಟ್ಟಿರೋದು. ಅವನು ಆ ಸ್ಪೀಡಲ್ಲಿ ಬಂದಿರೋದ್ರಿಂದ ಒಂದು ಹುಡುಗಿ ಚಲಪಿಲ್ಲಿ ಆಗಿದ್ದಾರೆ. ಅವನು ಏನ್ ಕತೆ ಕಟ್ತಾ ಇದ್ದಾನೆ ನಾನು ಅಲ್ಲಿ ನಿಂತ್ಕೊಂಡು ನೋಡಿದೆ, ಯಾವ್ದೋ ಬಸ್ಸು ಲಾರಿ ಬಂದ್ಬಿಡ್ತು, ಹುಡುಗಿ ಚಲಾಪಿಲ್ಲಿ ಆಗ್ಬಿಟ್ರು, ತೊಂದರೆ ಆಯ್ತಾ ಇದೆ, ಮಾಡ್ತಾ ಇದೆ. ನಾಚಿಕೆ ಹೊಡೆ ಅವನು ನನ್ನೊಬ್ಬ ಛಾಯಾಗ್ರಾಹಕ ಅಂತ ಹೇಳ್ತಾನೆ. ಒಬ್ಬ ಛಾಯಾಗ್ರಾಹಕ ಆಗಿ ಈ ರೀತಿ ಅವನ ವೈಯಕ್ತಿಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ನಿಗೆ ಹಾಕೊಳಕ್ ಅವನು ಯಾವ ಹೋರಾಟಗಾರನೂ ಅಲ್ಲ. ಎಲ್ಲ ನೋಡಿದ್ದಾರೆ ನಮ್ಮ ಮೈಸೂರು ಮಿತ್ರರುಗಳು. ಒಂದು ಏನೋ ಒಂದು ಸಂಘಟನೆ ಇಟ್ಕೊಂಡು 4 ಜನ ಬಟ್ಟಂಗಿಗಳು ಇಟ್ಕೊಂಡು ನೆನೆಲ್ಲ ನನಗೆ ಬೇರೆ ನನ್ನ ನಂಬರ್ ತಗೋ, ಬಾರೋ, ಫೋನ್ ಮಾಡೋದು, ಎಲ್ಲಿಗಿದ್ಯಾ ಬರ್ತೀನಿ ಅನ್ನೋ ರೀತಿಯಲ್ಲೆಲ್ಲ ಪೋಸ್ಟ್ಗಳು ಹಾಕ್ತಿದ್ದಾನೆ. ಅದಕ್ಕೆಲ್ಲ ನಾವೇನು ಜಗ್ಗಲ್ಲ, ಆ ರೀತಿ ಕೀಳ್ಮಟ್ಟಕ್ಕೂ ನಾವು ಹೋಗಲ್ಲ. ಕೊನೆಗೆ ಅವ್ನು ವಾದ ಯಾವ ರೀತಿ ಇಳಿದ್ಬಿಟ್ಟ ಅಂದ್ರೆ, ಜಾತಿವಾದಿಗಳು ನೀವು, ಭ್ರಷ್ಟರು ನೀವು, ನಮ್ಮ MDPA ಸಂಘದ ಬಗ್ಗೆ ಮಾತಾಡಕ್ಕೆ ಅವನು ಏನು ಅರ್ಹತೆ ಇದೆ? ನಮ್ಮ MDPA ಸಂಘ ಇತಿಹಾಸ ಇದೆ, 30-40 ವರ್ಷಗಳ ಇತಿಹಾಸಗಳಿವೆ. ಯಾವ್ಯಾವ ರೀತಿ ಈ ದೇಶದ ನೀರು, ಜಲ, ಭಾಷೆ ಅಂತ ಬಂದಾಗ ನಮ್ಮ MDPA ಸಂಘಟನೆಯಿಂದ ಪದಾಧಿಕಾರಿಗಳಿರ್ಬೋದು, ಸದಸ್ಯರಿರ್ಬೋದು, ಹೋರಾಟ ಮಾಡೋ ಇತಿಹಾಸಗಳಿವೆ. ಅದಕ್ಕೆ ಸಾಕ್ಷಿಗಳು ಬೇಕಾದ್ರೆ ಇದೆ. ಇವನ್ ವೈಯಕ್ತಿಕ ಇವನ್ ಪೋಸ್ಟ್ ಹಾಕೊಳ್ಳೋಕ್ಕೋಸ್ಕರನೆಲ್ಲ ಈ ರೀತಿ ಎಲ್ಲ ವಿಡಿಯೋಗಳು ಮಾಡಿ, ಆ ವಿಡಿಯೋ ಮಾಡೋ ಬರದಲ್ಲಿ ಜನ ಚಲಾಪಿಲ್ಲಿ ಆಗಿರೋದು. ಅವ್ನು ವಿಡಿಯೋ ಮಾಡೋ ಬರದಲ್ಲಿ ಕೂಗಿದ್ರು ನಿಂತ್ಕೊಳಕ್ಕಾಗದೆ ಓಡ್ತಾ ಇದ್ದಾನೆ ಅಂದ್ರೆ ಇವ್ನು ಯಾವ ರೀತಿ ಹೋರಾಟಗಾರ? ಅವನು ನಮ್ಮನ್ನ ಏಡಿಗಳು ಅಂತಾನೆ ಕಾಮೆಂಟ್ ಮಾಡೋರಿಗೆ ಇವನು ನಿಜವಾದ ಏಡಿ, ಇವನು ನಿಜವಾದ ಮುಟ್ಟಾಳ ಓಡೋಗಿರೋದು. ಇವನು ನೀವು ನಿಂತ್ಕೊಳಕ್ ಹೋಗದೆ ಓಡೋಗಿ 3 ರೌಂಡ್ ಸ್ಪೀಡ್ ಆಗಿ ಮಾಡಿ ಅಲ್ಲಿ ಅವನು ಹೋಗಿರೋದ್ರಿಂದ ಚಲಾಪಿಲ್ಲಿ ಆಗಿರೋದು ಹುಡುಗಿ ಹೊರತು ಇವನು ಕತೆ ಕಟ್ತಾ ಇರೋ ತರ ಲಾರಿ ಬಂತು, ಬಸ್ ಬಂತು, ಬಸ್ಗೆಲ್ಲ ಹುಡುಗಿ ಚಲಾಪಿಲ್ಲಿ ಓಡ್ಬಿಟ್ರು ಅನ್ನೋ ರೀತಿಯಲ್ಲಿ ಇವ್ನು ಹೇಳ್ತಾ ಇದ್ದಾನೆ. ನಾವು ಮೈಸೂರು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗಳು ಇವತ್ತಿನ ಕ್ರಿಯೇಟಿವಿಟಿಲಿ ನಾವು ಕರ್ನಾಟಕಕ್ಕೆ ನಾವು ಒಂಥರ ಸೌಮ್ಯ ಸ್ವಭಾವದವರು. ನಾವು ವಿಡಿಯೋ ಫೋಟೋದವರು, ಕ್ಯಾಂಡಿಡ್ ವಿಡಿಯೋಗ್ರಾಫರ್ಗಳು, ಕ್ಯಾಂಡಿಡ್ ಫೋಟೋಗ್ರಾಫರ್ಗಳು ನಮ್ಮ ಅವ್ರ ಚಾಕಚಕ್ಕೆ ತಕ್ಕಂಗೆ ಅವರ ಕ್ಯಾಮ್ರಾ ಫ್ರೇಮ್ಗಳಲ್ಲಿ ಇವತ್ತೊಂದು ದಿನ ಹೆರಿಟೇಜ್ ಬಿಲ್ಡಿಂಗ್ ಅಲ್ಲಿ ರೆಟ್ರೋ ಸ್ಟೈಲಲ್ಲಿ ಇವತ್ತು ದೇವರಾಜ್ ಮಾರ್ಕೆಟ್ ಇರ್ಬೋದು, ಚಿಕ್ಕಗಡಿಯಾರಗಳಿರ್ಬೋದು, ತಿರ್ಗಾ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಇರ್ಬೋದು, ಆ ದೇವರಾಜ್ ಅರಸು ರೋಡ್ಗಳು ಇರ್ಬೋದು. ಇವತ್ತಿನ ದಿನ ನಾವು ಇದನ್ನ ನಾವು ಪ್ರೀ ವೆಡ್ಡಿಂಗ್ ರೆಟ್ರೋ ಸ್ಟೈಲ್ ಶೂಟ್ ಮಾಡೋದ್ರಿಂದ ಇವತ್ತಿನ ದಿನ ನಾವು ಬೇರೆ ತರ ತೋರಿಸ್ತಾ ಇದೀವಿ ನಮ್ಮ ಮೈಸೂರಿನ. ಇವತ್ತಿಗೂ ಖುಷಿ ಇದೆ. ಇವನು ವೈಯಕ್ತಿಕ ಲಾಭಕ್ಕೋಸ್ಕರ, ಇವನ್ ಸೋಷಿಯಲ್ ಮೀಡಿಯಲ್ಲಿ ಹಾಕೊಳ್ಳೋಕ್ಕೋಸ್ಕರ ಈ ರೀತಿ ಎಲ್ಲ ವಿಡಿಯೋ ಮಾಡಿ ಅಪಮಾನಿಸಿದ್ದಾನೆ. ದಯವಿಟ್ಟು ನಮ್ಮ ಸಂಘಟನೆಯವ್ರಿಗೂ, ನಮ್ಮ MDPA ಸಂಘಟನೆಯವ್ರಿಗೂ ನಾನು ಮನವಿ ಮಾಡ್ಕೊಳ್ಳೋದಂದ್ರೆ ಇವನ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಇವನು ಯಾವುದೇ ರೀತಿ ಇವನು ಫೋಟೋಗ್ರಫಿಲಿ ಇವತ್ತಿನ ಟೆಕ್ನಾಲಜಿಗೆ ಅವ್ನು ಎಲ್ಲಷ್ಟು ಅವ್ನು ತಲೆಯಲ್ಲಿ ಏನೂ ಇಲ್ಲ, ಮುಟ್ಟಾಳ. ಅವನು ತಲೆಯಲ್ಲಿ ಹುಳಾನೇ ಇದೆ ಹೊರತು ಇವತ್ತಿನ ಫೋಟೋಗ್ರಫಿ ಟೆಕ್ನಾಲಜಿಲಿ ಅವ್ನು ಎಲ್ಲಷ್ಟು ಅದು ಕುಡಿದಿಲ್ಲ. ಅವನ ಒಂದು ಇದಕ್ಕೆ ಅವ್ನಿಗೆ ಯಾರು ಪ್ರೋಗ್ರಾಮ್ ಕೊಡ್ತಾ ಇಲ್ಲ, ಏನಿಲ್ಲ. ಅವನ ಒಂದು ಮಾನಸಿಕ ಅಸ್ವಸ್ಥತೆಯಿಂದ ಈ ತರ ಎಲ್ಲ ಮಾಡಿದ್ದಾನೆ. ದಯವಿಟ್ಟು ನಮ್ಮ ಫೋಟೋ ವಿಡಿಯೋದವರು ಇದಕ್ಕೆಲ್ಲ ಅವನಿಗೆ ಮಾನ್ಯತೆ ಕೊಡದೆ ನಮಗೆಲ್ಲ
ಫೋನ್ ನಂಬರ್ ಕೊಟ್ಟು ಫೋನ್ ಮಾಡಿ ತಾಕತ್ತೀರಿ ಎಲ್ಲಿಗೆ ಬರ್ತೀವಿ ಅಂತ ಹೇಳೋರು ಕೆಲ ನಾವೇನು ಜಗ್ಗಲ್ಲ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆಯಿಂದ ಏನಿದೆ ನಿಮ್ಮ ಕೆಲಸಗಳು ಮಾಡಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಅಷ್ಟೇನೆ. ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ. 8 ಗಂಟೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರೊಳಗಡೆ ಶೂಟ್ ಮಾಡ್ಕೊಳ್ಳೋಣ. ದಯಮಾಡಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾರೆ, ನಿಮ್ಮ ಆಕ್ಟರ್ಗಳಿರ್ಬೋದು ಮತ್ತೆ ಆ ಫ್ಯಾಮಿಲಿಗಳು ಕರ್ಕೊಬರಂದು ಆ ಮಧ್ಯದಲ್ಲೆಲ್ಲ ನಿಲ್ಸ್ಕೊಳ್ಳೋದು ಇಂಥವೆಲ್ಲ ಅವಾಯ್ಡ್ ಮಾಡಿ. ನಾವು ನಾಳೆ ನಾವು ಇನ್ನೊಬ್ಬನಿಗೆ ಬಂದಲ್ಲ ನಾ ತಿನ್ಬೇಕು. ಇವತ್ತು ನಾವು ಮಾಡಿ ನಾವು ಎತ್ಕೊಂಡೋಗಿ ನಾವು ಡೆಲಿವರಿ ಕೊಟ್ಬಿಟ್ಟು ಖುಷಿ ಪಡಿಸ್ಕೊಳ್ಳೋದಲ್ಲ. ನಾಳೆ ದಿನ ಇನ್ನೊಬ್ಬ ವಿಡಿಯೋಗ್ರಾಫರ್ ಅವ್ನು ಗೊತ್ತಿರಲ್ಲ ಇನ್ನೇ ಏನು ನಡೆದಿದೆ ಘಟನೆ ಇಲ್ಲಿ ಅಂತ. ಅವ್ನು ಬಂದು ನಾಳೆ ಅವ್ನು ಕೆಲಸ ಮಾಡಿ ಅವ್ನು ಊಟ ಮಾಡ್ಬೇಕು. ಅವ್ನು ಹೊಟ್ಟೆ ಮೇಲೆ ಹೊಡೆಯೋದು ಬೇಡ. ದಯವಿಟ್ಟು 8 ಗಂಟೆ ಒಳಗೆ ಏನು ಪರ್ಮಿಷನ್ ಇದೆ ಅಷ್ಟೊಳಗಡೆ ಮುಗಿಸಿ ದಯವಿಟ್ಟು ಕ್ಲಿಯರ್ ಮಾಡಿ. ನಾವು ಮೈಸೂರವರು ಸೌಮ್ಯ ಸ್ವಭಾವದವ್ರು. ನಾವು ಇಂಥ ಇದರಲ್ಲಿ ಕೆಟ್ಟ ಹೆಸರು ತಗೊಳ್ಳೋ ಇದು ಎರಡನೇ ಮಾತಿಲ್ಲ. ದಯವಿಟ್ಟು ಬೇರೆ ಊರುಗಳಿಂದ ಬರೋ ಫೋಟೋಗ್ರಾಫರ್ಗೂ ನಮ್ಮ ಮನವಿ, ನೀವು ಮಾಡಿ. ನಿಮ್ಮ ಹೊಟ್ಟೆ ಪಾಡಗ ಪಾಪ ನೀವು ಅಲ್ಲಿಂದ ಬರ್ತೀರಾ, ಕ್ಲೈಂಟ್ ಅಷ್ಟು ದೂರದಿಂದ ಬೆಳಗಿನ ಜಾವ 4 ಗಂಟೆಗೆ ಎದುರಿಸಿ ಮೇಕಪ್ ಮಾಡಿಸಿ ಎಲ್ಲ ಕರ್ಕೊಬಂದಿರ್ತೀರಾ, ನಿಮ್ಗೆ ಖುಷಿ. ದಯವಿಟ್ಟು ನಿಮ್ಮ ಹೊರಗಡೆ ಊರು ಫೋಟೋಗ್ರಾಫರ್ಗಳು ನನ್ನ ವಿನಮ್ರ ಮನವಿ ಏನಂದ್ರೆ, ಆ 8 ಗಂಟೆ ಒಳಗಡೆ ಏನಿದೆ ಅದರೊಳಗಡೆ ಆಗ್ಲಿಲ್ಲ ಅಂದ್ರೆ ನೀವು ಶೂಟೇ ಮಾಡಿ, ಬೇರೆ ಲೊಕೇಶನ್ ಕರ್ಕೊಂಡು ಹೋಗಿಲ್ಲ ನಾಳೆ ಮಾಡಿ. ಯಾಕಂದ್ರೆ ಆ ಲೈಟಿಂಗು ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನೀವೆಲ್ಲ ಬರ್ತೀರಾ, ಆಸೆಯಿಂದ ಬರ್ತೀರಾ. ಕ್ಲೈಂಟ್ ನೀವು ಉತ್ತರ ಕೊಡಕ್ಕಾಗಲ್ಲ, ಪ್ಯಾಲೇಸ್ ಹತ್ರ ತೆಗಿಬೇಕಿತ್ತಲ್ಲಪ್ಪ ಏನಪ್ಪ ಸ್ಕಿಪ್ ಮಾಡಿದೆ ಅಂತ ನಿಮ್ಮ ಮಾತೃಕ್ಕೆ ಪಾಪ ನೀವು ಅವ್ರಿಗೆ ಅಲ್ಲಿ ನಿಲ್ಸ್ಕೊಳ್ಳೋದು, ಟ್ರಾಫಿಕ್ ಮುಂದೆ ನಿಲ್ಸ್ಕೊಳ್ಳೋದು ಮಾಡ್ತೀರಾ. ದಯವಿಟ್ಟು ಅವ್ರಿಗೆ ನಿಮ್ಮ ಪ್ರೋಗ್ರಾಮ್ ಕೊಟ್ಟರೋರ್ಗೂ ಕ್ಲೈಂಟ್ಗಳಿಗೂ ನೀವು ದಯವಿಟ್ಟು ಹೇಳಿ, ಇಲ್ಲ ಈ ತರ ಇದೆ ಸಿಚುವೇಶನ್ ಇದೆ, ಇಲ್ಲ ನಾಳೆ ಮಾಡ್ಕೊಳ್ಳೋಣ ಅನ್ನೋದೊಂದು ದಯವಿಟ್ಟು ಹೇಳಿ. ಯಾವುದೇ ಹೆದರಿಕೆ ಹಂಚ್ಕೋಬೇಡಿ, ಅರ್ಥ ಆಯ್ತಾ? ನಾನು ಅದೊಂದು ನಿಮ್ಗೆ ಒಂದು ಯಾವತ್ತು ಸ್ಟ್ರಿಕ್ಟ್ ಆಗಿರ್ಬೇಕು. ನೀವು ಕ್ಲೈಂಟ್ ಅವರು ಮೇಕಪ್ ಆರ್ಟಿಸ್ಟ್ ಬಂದಿಲ್ಲ ಅದಕ್ಕೆ ಲೇಟ್ ಆಯ್ತು, ಅದು ಅವರು ಒಂದು ಈ ವಿಚಾರ ಇರುತ್ತೆ. ದಯವಿಟ್ಟು ಹಿಂಗಾಗಿ ನಿನ್ನೆ ನಾವು ಅವಿವೇಕಿ ತರ ಅವನು ಸೋಕಾಡ್ ಕನ್ನಡ ಪರ ಹೋರಾಟಗಾರ ಏನ್ ಮಾಡ್ತಿದ್ದಾನೆ ಮಾತಾಡ್ಕೊಂಡೆಲ್ಲ ನಮ್ಮ ಬಗ್ಗೆ MDP ಬಗ್ಗೆ ಇರ್ಬೋದು, ನನ್ನ ವಿಚಾರದಲ್ಲಿ ಇರ್ಬೋದು, ಸ್ವಂತಕ್ಕೆ ರಾಜಕೀಯ ಇವನು ಜಾತಿವಾದಿ ವಿಚಾರ ನಡೆದೇ ಇಲ್ಲ. ನಮ್ಮ ಸಂಘಟನೆ ಏನಂದ್ರೆ ಇವತ್ತಿನ ಛಾಯಾಗ್ರಹಣ ಜಾತಿ ಅಷ್ಟೇ ನಮ್ದು. ನಾವು ತಿಳ್ಕೊಂಡಿರೋದು ನಾವು ಯಾವ ಚೌಟ್ರಿದವರು ನೀವು ಯಾವ ಜಾತಿ ಇವನು ಅಂತ ಕೇಳಲ್ಲ. ಒಳ್ಳೆ ಕ್ರಿಯೇಟಿವ್ ಫೋಟೋಗ್ರಾಫರ, ನಮ್ಮ ನಡತೆ ಬಗ್ಗೆ, ನಾನು ಹಾಕೋ ಡ್ರೆಸ್ ಸೆನ್ಸ್ ಬಗ್ಗೆ, ನಾನು ಏನ್ ಮಾತಾಡ್ತೀನಿ ಅದ್ರ ಬಗ್ಗೆ ನಮ್ಗೆಲ್ಲ ಖುಷಿ ಪಡೋರು. ಯಾವ ಜಾತಿಯವನು ಅಂತ ನಮ್ಗೆ ಯಾರು ಚೌಟ್ರಿಗಳಲ್ಲಿ ಆಗಲಿ ಎಲ್ಲೂ ಕೇಳಲ್ಲ. ನಾವು ಅಷ್ಟೇ, ನೀನು ಯಾವ ಜಾತಿಯವನಪ್ಪ ಅಂದ್ಬಿಟ್ಟು ನಾವೇನು ಪಾಸಿಂಗ್ ಆರ್ಡರ್ ಕೊಡಲ್ಲ. ನಾನು ಚೆನ್ನಾಗಿ ಕೆಲಸ ಮಾಡ್ತೀಯ, ಪ್ರಾಮಾಣಿಕನ ನೀನು ಅನ್ನೋ ವಿಚಾರ ಇಟ್ಕೊಂಡು ನಾವೆಲ್ಲ ಪಾಸಿಂಗ್ ಆರ್ಡರ್ ಇರ್ಬೋದು, ಓನ್ ಆರ್ಡರ್. ಕ್ಲೈಂಟ್ಗಳು ಅಷ್ಟೇ ದೊಡ್ಡ ಐಫೈ ಆರ್ಡರ್ ಮಾಡೋರು ಇದ್ದಾರೆ. ಯಾರು ಮನೆಗೆ ಕರೆದಿನಿ ಯಾವ ಜಾತಿನಪ್ಪ ತಗಪ್ಪ ನಿಮ್ಗೆ ಆರ್ಡರ್ ಅಂತ ಯಾರು ಕೊಡಲ್ಲ. ಈ ಮುಟ್ಟಾಳ ಜಾತಿವಾದಿಗಳು ಇವರು ಭ್ರಷ್ಟರು, ಇವರು ಏನೋ ವೈಯಕ್ತಿಕ ಇವನು ಸೋಷಿಯಲ್ ಮೀಡಿಯಾದಲ್ಲಿ ಜೈಕಾರ ಹಾಕೊಳ್ಳಕ್ಕೆ ಫೋನ್ ಯಾರಿಗೋ ಇವನ್ ಅಭಿಮಾನಿಗಳ ಕೈಲಿ ಫೋನ್ ಮಾಡಿಸ್ಕೊಂಡು ಇವನಿಗೆ ಜೈಕಾರ ಹಾಕ್ಸ್ಕೊಂಡು ಇದೆಲ್ಲ ವಿಡಿಯೋಗಳು ಮಾಡ್ಕೊಂತ ಇರ್ತೀನಿ. ಇದಕ್ಕೆ ಯಾರು ಮನವಿ ಆದ್ಯತೆ ಕೊಡಬೇಡಿ. ದಯವಿಟ್ಟು ಧೃತಿಗೆಡೋದು ಬೇಡ. ನಾಳೆಯಿಂದ ನಿಮ್ ಕೆಲಸ ಏನಿದೆ ಅಲ್ಲೆಲ್ಲ ಮಾಡಿ. ನೀವು 8 ಗಂಟೆ ಒಳಗೆ ನಾವು ಪೊಲೀಸ್ ಅಧಿಕಾರಿಗಳು ನಮ್ಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅದ್ರೊಳಗಡೆ ನಾವೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಹಾಗೂ ಇನ್ನು ವೈಯಕ್ತಿಕ ಈ ವಿಚಾರಧಾರೆಗೋಸ್ಕರ ನಮ್ಮ MDP 3,000 ಜನ ಇರೋ ಮೆಂಬರ್ಶಿಪ್ MDP ಸಂಘಟನೆ ಬಗ್ಗೆ ಮಾತಾಡ್ತಾರೆ. ಇವ್ನಿಗೆ ಏನು ನೈತಿಕತೆ ಇದೆ? ದಯವಿಟ್ಟು ನಾನು MDP ಸಂಘಟನೆಯವ್ರಿಗೂ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ದಯವಿಟ್ಟು ಇವ್ನಿಗೆ ಇಲ್ಲಿಗೆ ಬಿಟ್ರೆ ಇದು ತುಂಬಾ ಚೆನ್ನಾಗಿ ಕಾಣಲ್ಲ. ಇವನಿಗೆ ಇವನು ವೈಯಕ್ತಿಕ ಇವನು ಯಾವ್ದೋ ಸಂಘಟನೆ ಕಟ್ಕೊಂಡು ಇಲ್ಲಿ ನಮ್ ಮೋಸ ಆಯ್ತು, ನನಗೆ ಮಾಡಿದ್ರು ಇದು ನಮ್ಗೆ ಅವಮಾನ ಆಗೋದು ಬೇರಲ್ಲ. ನಮ್ಮ ಸಂಘಟನೆ ಅಂದ್ರೆ ಇವತ್ತು ಎಷ್ಟು ಶಕ್ತಿ ಇದೆ. ಆ ಸಂಘಟನೆ ಕಟ್ಟಕ್ಕೆ ಹಿರಿಯರು ನಮ್ಮ ಹಿಂದಿಲ್ ಫೋಟೋಗ್ರಾಫರ್ಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. ಅದಕ್ಕೆ ನಮ್ಗೆಲ್ಲ ತುಂಬಾ ಗೊತ್ತು, ಕಣ್ಮುಂದೆ ಇದೆ. ನಮಗೂ ಆದರ್ಶ ಅವರೆಲ್ಲ. ನಾವು ಹಿಂದೆ ಎಲ್ಲ ನಾವು ಆಕ್ಟಿವಿಟೀಸ್ ವಾಲಂಟಿಯರ್ ಕೆಲಸ ಮಾಡ್ತಿದ್ವಿ. ನಾವೆಲ್ಲ ಬಂದು ಸಂಘಟನೆಗೆ ನಮ್ಮ ಮುಕುಂದ್ ಸಿಂಗ್ ಇರ್ಬೋದು, ನಮ್ಮ ನಿಧಿ ಮಂಜಣ್ಣ ಇರ್ಬೋದು, ಈಗ ನಮ್ಮ ಮಹೇಶಣ್ಣ ಇರ್ಬೋದು, ಇವ್ರ ಜೊತೆ ಎಲ್ಲ ನಾವು ವಾಲಂಟಿಯರ್ ಕೆಲಸ ಮಾಡ್ತೀವಿ. ಇದು ನಾವು ನಿಸ್ವಾರ್ಥ ಸೇವೆ ನಮ್ಮ ಸಂಘಟನೆಗೆ ನಾವು ಮಾಡ್ತಿರೋದು. ಇದಕ್ಕೆಲ್ಲ ಸಂಘನ ತೇಜೋವಧೆ ಮಾಡ್ತಾ ಇದ್ದಾನೆ. ದಯವಿಟ್ಟು ಇದಕ್ಕೆಲ್ಲ ಆಸ್ಪದ ಕೊಡಬೇಡಿ. ಅವ್ನು ಏನಿದೆ ಅವ್ನು ಕ್ರಮ ತಗೊಳ್ಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥದ್ದೆಲ್ಲ ಆಗೋದು ಬೇಡ. ನಾನು ಫೋಟೋಗ್ರಾಫರ್ ಹೇಳ್ತೀನಿ, ಬಹಳ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಿ, ಮತ್ತೆ ಖುಷಿ ಪಡಿ, ಸಂಪಾದನೆ ಮಾಡಿ. ನಿಮ್ಮ ಮನೇಲಿ ಹೆಂಡತಿ ಮಕ್ಕಳು ನನ್ನ ಗಂಡ ಪ್ರೀ ವೆಡ್ಡಿಂಗ್ ಹೋಗಿದ್ದ, ನಮ್ಮ ಅಪ್ಪ ಪ್ರೀ ವೆಡ್ಡಿಂಗ್ ಇರೋದು, ಏನೋ ಒಂದು ಜಸ್ಟ್ ನಾಳೆ ಏನೋ ನಮ್ಮ ಕಮಿಟ್ಮೆಂಟ್, ಸ್ಕೂಲ್ ಫೀಸ್ ಕಟ್ಟಕ್ಕೆ, ಈ ತರ ಎಲ್ಲ ನಮ್ಗೆಲ್ಲ ಕಮಿಟ್ಮೆಂಟ್ಸ್ಗಳಿರುತ್ತೆ. ಇವ್ರುಗಳ ತರ ಯಾವುದೋ ಸಂಘಟನೆ ಮಾಡಿ ಜೈಕಾರ ಹಾಕ್ಸ್ಕೊಂಡು ಅವ್ರ ಹತ್ರ ರೋಲ್ ಕಾಲ್ ಮಾಡ್ಕೊಂಡು ಆ ತರ ನಮ್ಮ ಫೋಟೋಗ್ರಾಫರ್ಗಳ ಜೀವನ ಇಲ್ಲ. ಆ ತರ ದರ್ದು ನಮ್ಮ ಫೋಟೋಗ್ರಾಫರ್ಸ್ ಇಲ್ಲ ಇವತ್ತಿನ ದಿನ. ದಯವಿಟ್ಟು ಹಾಗಾಗಿ ನಾನು ಇಷ್ಟು ಮನವಿ ಮಾಡ್ಕೋತಾ ಇದ್ದೀನಿ. ಜೈ ಭಾರತಾಂಬೆ, ಜೈ ಕರ್ನಾಟಕ, ಜೈ MDP. ಒಳ್ಳೆಯದಾಗಲಿ.